ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸರ್, ಈ ಧರ್ಮಸ್ಥಳ ಕೇಸಲ್ಲಿ ಮಧ್ಯಂತರ ವರದಿ ಕೊಡಿ ಅಂತ ಇವತ್ತು ಮತ್ತೆ ವಿಧಾನಸಭೆಯಲ್ಲಿ ಅವರು ಹೇಳಿದ್ದಾರೆ. ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೇವೆ. ಅದನ್ನು ಅಂತಿಮಗೊಳಿಸ್ತಕ್ಕಂಥದ್ದು ಅಥವಾ ಮುಂದಿನ ದಿನದಲ್ಲಿ ಏನು ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಯಾಕೆ ಅವರಿಗೆ ಯಾಕೆ ಇಷ್ಟು ಆಸಕ್ತಿ ಆಲ್ ಆಫ್ ಎ ಸಡನ್ ಬಂತು ಗೊತ್ತಿಲ್ಲ ನನಗೆ. ಈಗ ಮೊದಲು ಶುರುನಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ, ಆಯಿತಾ. ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಒಂದು ರೀತಿಯಲ್ಲಿ ಆಸಕ್ತಿ ಬಂದಿದೆ. ಅದರಿಂದ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೀವಿ. ಗೊತ್ತಿಲ್ಲ ಏನು ಕಾರಣ ಗೊತ್ತಿಲ್ಲ ನನಗೆ. ಆದರೆ ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಬಹುಶಃ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇರ್ಬೋದು. ಯಾಕೆಂದರೆ ಸ್ವಲ್ಪ ಸದನದಲ್ಲಿ ಆಗಿದ್ರೆ ಸರ್ಕಾರ ಗಮನಿಸುತ್ತೆ ಅಂತೇಳಿ ಇರ್ಬೋದೇನೋ, ಗೊತ್ತಿಲ್ಲ. ಅದನ್ನೆಲ್ಲ ನಾವು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಗಮನದಲ್ಲಿ ಇಟ್ಕೊಂಡೇನೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಈಗ ಸತ್ಯಾಸತ್ಯತೆ ತಿಳಿಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ ಸರ್ಕಾರ. ಈಗ 15 ಆಯ್ತು, 18 17ನೇ ಗುಂಡಿ ಕೂಡ ಈಗ ಆಗಿದ್ದಾರೆ, ಅಲ್ಲೂ ಏನು ಸಿಗ್ತಾ ಇಲ್ಲ. ಇದನ್ನ ಇನ್ನೂ ಎಷ್ಟು ಮುಂದೆ ಇದಕ್ಕೆ ನಾವು ಕಾಲಮಿತಿಯನ್ನ ನಿಗದಿ ಮಾಡಿರಲಿಲ್ಲ. 1 ತಿಂಗಳಲ್ಲೇ ಆಗಬೇಕು, 15 ದಿವಸದಲ್ಲಿ ಆಗಬೇಕು ಅಂತ ಆ ರೀತಿ ಇಲ್ಲ. ಅಲ್ಲಿ ಸಾಕ್ಷ್ಯಾಧಾರಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಹೇಳಿದಂತೆಯೇ ನಾವು ಮಾಡಿದ್ದೇವೆ. ಉದ್ದೇಶ ನಾಳೆ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ರು, ಒಂದು ವೇಳೆ ನಾವು ಆಗಿದೆ ಇದ್ರೆ ಯಾಕಾಗಿರ್ಲಿಲ್ಲ, ಅಲ್ಲಿತ್ತು, ನಾನೇ ನೋಡಿದ್ದೆ, ಅವನು ಹೇಳ್ದಲ್ಲ, ನಾನೇ ಉಣಿದ್ದೆ ಹಾಗೆ ಅಂತ ಹೇಳಿದ್ದ ಅವನು. ಆ ರೀತಿ ಮಾತುಗಳು ಸರ್ಕಾರದ ಮೇಲೆ ಆಪಾದನೆ ಬರ್ತಾ ಇತ್ತು. ಇವತ್ತು ಅಲ್ಲಿ ಇಲ್ಲ ಅಂತ ಹೇಳಿದಾಗ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಕೊನೆಯದಾಗಿ ವರದಿ ಬಂದ ಮೇಲೆ ಇದ್ರ ಬಗ್ಗೆ ಹೆಚ್ಚು ಮಾತನಾಡಿದರೆ ಒಳ್ಳೆಯದು. ಪ್ರಕ್ರಿಯೆ ಎಷ್ಟು ಮಾಡ್ತಾರೆ ಇಲ್ಲ, ಅದನ್ನು ತೀರ್ಮಾನ ಮಾಡ್ತಾರೆ. ಇಟ್ಸ್ ನಾಟ್ ನೆವರ್ ಎಂಡಿಂಗ್ ಆಗೋದಿಲ್ಲ. ಅದು ಎಲ್ಲರೂ ಒಂದು ಎಂಡ್ ಆಗುತ್ತೆ. ಅದನ್ನು ತೀರ್ಮಾನ ಅವ್ರಿಗೆ ಬಿಡ್ತೀವಿ ನಾವು. ಯಾರಿಗೆ? SIT ಚೀಫಿಗೆ ಬಿಡ್ತೀವಿ. ಯಾಕೆಂದರೆ ಅವರಿಗೆ ಅವನನ್ನು ಹ್ಯಾಂಡಲ್ ಮಾಡ್ತಾ ಇರೋರು ಯಾರು? SIT ಅವ್ರು ಮಾಡ್ತೀರಿ. ಅವ್ರ ತೀರ್ಮಾನ ತಗೋಬೇಕೇ ವಿನಃ ನಾನು ಎಲ್ಲಿಂದ ಕೂತ್ಕೊಂಡು ಆ ಮನುಷ್ಯನನ್ನು ನೋಡಲಿಲ್ಲ, ಮಾತಾಡಲಿಲ್ಲ, ಅವನು ಯಾರಂತ ಗೊತ್ತಿಲ್ಲ, ಅವನು ಏನು ಹೇಳ್ತಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ, ಅದೆಲ್ಲ SITನವ್ರಿಗೆ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಸಪೋಸ್ ಇವ್ನು ಹೇಳೋದೆಲ್ಲ ಡೌಟು ಅಂತಂದರೆ ಅವರು ಅಲ್ಲಿಗೆ ನಿಲ್ಲಿಸ್ತಾರೆ. ಈ ಮುಂಬರುವ ಪರೀಕ್ಷೆಯ ಥರದ ಸಾಧ್ಯತೆಗಳಿದಾವೆ ಸರ್, ಅದು ಮುಂದೆ ಅವರು SIT ಅವ್ರು ತೀರ್ಮಾನ. ಸರ್, SIT ತನಿಖೆ ಖರ್ಚಾಗ್ತಾರೋ ಹಣದ್ದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ನೋಡ್ರಿ. ಅವ್ರು ಹೇಳ್ತಾರೆ, ಈಗ ಯಾವುದೋ ಒಂದು ಕೇಸಲ್ಲಿ ಹೋಗಿ ಗುಜರಾತಲ್ಲೋ, ಬೊಂಬೈನಲ್ಲೋ, ಡೆಲ್ಲಿಯಲ್ಲೋ ಹಿಡ್ಕೊಂಡು ಬರ್ತಾರಪ್ಪ, ಹಣ ಖರ್ಚಾಗ್ತದೆ, ಅದಕ್ಕೆ ನೀವು ಲೆಕ್ಕ ಇಟ್ಕೊಂಡ್ರೆ ಹಾಗಾದ್ರೆ ಆ ಕೇಸೇ ಮಾಡಬಾರ್ದು. ಅದೆಲ್ಲ ಹೇಳಕ್ಕಾಗೋದಿಲ್ಲ. ಏನಾಗ್ತದೆ ಸರ್, ನಾವು ಇಲ್ಲಿ ಓದ್ತಿದ್ದೀವಿ, ಇನ್ನೂ ಸಪೋರ್ಟಿವ್ ಆಗಿ ಕೆಲವರು ಬಂದು ದೂರು ಕೊಡೋದು ಇವೆಲ್ಲ ನಡೀತಾ ಇದೆ. ಅದೆಲ್ಲ ನೋಡಿ, ಅದೆಲ್ಲ ಅದರ ಸೀರಿಯಸ್ನೆಸ್, ಅದರ ವೆರಾಸಿಟಿ, ಅದನ್ನ ಅವರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಾಗ್ತದೆ, ಹೌದು ಇದರಲ್ಲಿ ಸತ್ಯ ಇದೆ, ಅಸತ್ಯ ಇದೆ, ಅಥವಾ ಬೇಕಂತ ಹೇಳ್ತಾ ಇದ್ದಾರೆ, ಅಥವಾ ನಮ್ಮನ್ನು ದಿಕ್ಕು ತಪ್ಪಿಸೋಕೆ ಹೇಳ್ತಿದ್ದಾರೆ ಏನಾದ್ರು, ಅದೆಲ್ಲ ನಾನು ಇಲ್ಲಿ ಕೂತ್ಕೊಂಡು ಹೇಳಕ್ಕಾಗಲ್ಲ. ಅವರು ಅಲ್ಲಿ ತೀರ್ಮಾನ ಮಾಡ್ತಾರೆ. ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ. ಮಗಳು ಕಳೆದೋಗಿದ್ದಾಳೆ, MBBS ಇಲ್ಲಿ ಬಂದು ಕಳೆದೋಗಿ, ಆಕೆದ ಒಂದು ಎವಿಡೆನ್ಸ್ ಇಲ್ಲ, ಒಂದು ಫೋಟೋ ಇಲ್ಲ, ಎಂಥದ್ದಿಲ್ಲದೆ ಬಂದು ಈ ಥರ ಸುಳ್ಳು ದೂರುಗಳು ಕೂತ್ಕೊಂಡು ಇಲ್ಲ. ಅದನ್ನೆಲ್ಲ ನಾನಾಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಲಿ ತೀರ್ಮಾನ ಮಾಡೋಕ್ಕಾಗಲ್ವಲ್ಲ. ಅವರೇ SITನವರೇ. ಈಗ ಹೆಂಗೆ ಗೊತ್ತಾಯಿತು ಆ ವಿಚಾರ? ಹೆಂಗೆ ಗೊತ್ತಾಯ್ತು? ಈಗ ನೀವು ಹೇಳ್ದಂಗೆ ಅನನ್ಯ ಭಟ್ದು ಅವ್ರ ವಿದ್ಯಾರ್ಥಿನೇ ಅಲ್ಲ, ಅವ್ರ ಮದುವೆನೇ ಆಗಿಲ್ಲ, ಅವ್ರ ಮಕ್ಕಳೇ ಆಗಿಲ್ಲ, ಆ ಥರದ್ದೆಲ್ಲ ಈಗ ಹೇಳ್ತಾ ಇದ್ದಾರಲ್ವಾ. ಅದು ಹೆಂಗೆ ಗೊತ್ತಾಯಿತು? ಅಲ್ಲಿ ಸ್ಥಳೀಯವಾಗಿ ಗೊತ್ತಾಗಿದ್ದಕ್ಕೆ ತಾನೇ ಇಲ್ಲಿ ತನಕ ಸುದ್ದಿ ಬಂದಿರೋದು. ನಾನು ಇಲ್ಲಿಂದ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳೋಕ್ಕಾಗುತ್ತಾ ಅದನ್ನು? ಅದಕ್ಕೆ ಥ್ಯಾಂಕ್ ಯು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.